हेलो बच्चों, हाउ आर यू? वेरी फाइन। अच्छा है ना? आई एम ಶ್ರೀ ಆದಪ್ಪ ತಳವಾರ್, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಉರ್ದು ಪ್ರೌಢಶಾಲೆ गोगी, तालुक शाहपुर, डिस्ट्रिक्ट यादगिरी। बच्चों, आज दिन कन्नड़ ಮೊದಲನೇ पाठ, पहला पाठ वनमರದ गिड़ी। पहला पाठ का नाम क्या है? वनमರದ गिड़ी। ಈ वनमರದ गिड़ी पाठದ लेसन को समरी बोलते हैं। थोड़ा अच्छा सुनो और किताब देखो, इम्पोर्टेंट पॉइंट नोटबुक में लिखो। पहला ए पाठ में वनमರದ गिड़ी पाठ में 5 इंपॉर्टेंट कैरेक्टर है, 5 ಪ್ರಮುಖ ಪಾತ್ರಗಳಿವೆ। ಈ ಪಾಠದಲ್ಲಿ ಮುಖ್ಯವಾಗಿ 5 ಪ್ರಮುಖ ಪಾತ್ರಗಳಿವೆ। ಆ ಪಾತ್ರಗಳು ಯಾವುವು? थोड़ा बोलो बच्चों, मालूम है ना? हंगाद्रे सुनो। पहला वन कैरेक्टर, ये पाठ का नाम है ना वनमरा। वनमरा पहला कैरेक्टर क्या है? वनमरा। दूसरा कैरेक्टर क्या है? गिड़ी। ये पाठ की हेडिंग में 2 कैरेक्टर का नाम है, वनमरा और एक गिड़ी। ये 2 कैरेक्टर क्या क्या? वनमरा और गिड़ी। तीसरा वन कैरेक्टर ಬೇಟೆಗಾರ। तीसरा वन कैरेक्टर क्या है? ಮೂರನೇ ಪಾತ್ರ ಯಾವುದು? ಬೇಟೆಗಾರ। ಬೇಟೆಗಾರ मीनिंग क्या है? हंटर, इंग्लिश में हंटर अथवा शिकारी बोलते। बेटेगार को क्या बोलते हैं? शिकारी। नेक्स्ट चौथा वन कैरेक्टर, 4ನೇ पात्र ಯಾವುದಪ್ಪ ಅಂದರೆ डीर, जिंके। क्या है? जिंके। 5वां वन कैरेक्टर इंद्र। इंद्र देवता का नाम, अल्लाह का नाम, देवर स्वरूप इंद्र। नाम क्या है? इंद्र। ये पाठ में वेरी इंपॉर्टेंट 5 पात्रಗಳು, 5 कैरेक्टर्स। ये पाठ को हेडिंग में 2 कैरेक्टर है। क्या क्या है? 2 कैरेक्टर, सुक्का जाड़ और एक पैरोट। वनमರ ಮತ್ತು गिड़ी। पहला वन कैरेक्टर वनमरा, इसका मीनिंग सुक्का जाड़। दूसरा वन कैरेक्टर एक गिड़ी। ये पार्ट की हेडिंग में 2 कैरेक्टर है, मालूम है ना?
और 3 कैरेक्टर क्या क्या है? ಬೇಟೆಗಾರ, ಬೇಟೆಗಾರ ಅಂದರೆ ಶಿಕಾರಿ बोलते। नेक्स्ट वन जिंके, डीर। नेक्स्ट वन कैरेक्टर क्या है? जिंके। और एक कैरेक्टर इंद्रा। इंद्रा देवता का नाम। ये 5 कैरेक्टर में ये पार्ट को फुल समरी है। थोड़ा समरी स्टोरी बोलते हैं, अच्छा सुनो। 5 कैरेक्टर क्या क्या है मालूम है ना? 5 कैरेक्टर क्या क्या है मालूम है ना? ये 5 कैरेक्टर में एक स्टोरी ಹೆಣೆದಿದ್ದಾರೆ। स्टोरी बोलते हैं, अच्छा सुना बच्चों। और इम्पोर्टेंट पॉइंट लिखो। एक गांव में एक गांव का नाम काशी। काशी में एक शिकारी है। काशिಯಲ್ಲಿ काशी को नाम, गांव का नाम, सिटी का नाम, विलेज का नाम। विलेज का नाम क्या है? काशी। ಕಾಶಿಯಲ್ಲಿ एक ಶಿಕಾರಿ है, ಬೇಟೆಗಾರ ಇರುತ್ತಾನೆ। ಆ ಬೇಟೆಗಾರನು ये शिकारी डेली ಬೇಟೆಯಾಡಲಿಕ್ಕೆ के जंगल को जाता। एवरीडे ಪ್ರತಿದಿನ ಏನು ಮಾಡ್ತಾನೆ? ಬೇಟೆಗಾರ ಬೇಟೆಯಾಡಲಿಕ್ಕೆ ಕಾಡಿಗೆ ಹೋಗ್ತಾನ। ಕಾಡು मीनिंग जंगल को जाता। एक दिन एक डीर जंगल में दिखता ಕಾಣ್ತದ। ಒಂದಿನ ಏನು ಮಾಡ್ತದೆ? ಒಂದು ಜಿಂಕೆ ಬೇಟೆಗಾರನಿಗೆ ಕಾಣ್ತದ। ಆ ಜಿಂಕೆಗೆ ಬೇಟೆಗಾರನ ಏನು ಮಾಡ್ತಾನ? ಶೂಟ್ ಮಾಡಲಿಕ್ಕೆ ಬಿಲ್ ರೆಡಿ ಮಾಡ್ತಾನ ಮತ್ತು ಬಿಲ್ಲವನ್ನು ಬಿಡ್ತಾನ, ಬಾಣವನ್ನು ಬಿಡ್ತಾನ। ಬಾಣವನ್ನು ಏನು ಮಾಡ್ತಾನೆ? ಬಿಡ್ತಾನ। ಆಗ ಆ ಜಿಂಕೆ ಏನು ಮಾಡ್ತದೆ? ಬೇಟೆಗಾರನ ಬಾಣದಿಂದ ಹಾರಿ ಜಂಪ್ ಮಾಡಿ ಏನು ಮಾಡ್ತದೆ? ತಪ್ಪಿಸಿಕೊಳ್ಳುತ್ತದೆ। ಬೇಟೆಗಾರನ ಬಾಣದಿಂದ ಏನು ಮಾಡ್ತದೆ? ಜಿಂಕೆ ಹಾರಿ ತಪ್ಪಿಸಿಕೊಳ್ಳುತ್ತದೆ, ಜಂಪ್ ಮಾಡಿ ತಪ್ಪಿಸಿಕೊಳ್ಳುತ್ತದೆ। ಆಗ ಬೇಟೆಗಾರನ ಬಾಣ ಏನಾಗ್ತದೆ? ಒಂದು ಹಸಿರಾದ ಮರಕ್ಕೆ ಏನು ಮಾಡ್ತದೆ? ಬೀಳ್ತದ, ತಗುಲ್ತದೆ। ಹಸಿರಾದ ಮರಕ್ಕೆ ಏನಾಗ್ತದೆ? ಆ ಬೇಟೆಗಾರನ ಬಾಣ ಬೀಳ್ತದೆ। ಯಾಕೆ ಬೀಳ್ತದ? ಜಿಂಕೆ ಹಾರಿ ತಪ್ಪಿಸಿಕೊಂಡಿದ್ದರಿಂದ ಜಂಪ್ ಮಾಡಿ ಸೈಡ್ जाते ये बाण ಏನು ಮಾಡ್ತದೆ? सीधा झाड़ को लगता। ಆವಾಗ ಆ ಜಾಡ್ ಏನಾಗ್ತದೆ? ಹಚ್ಚ ಹಸಿರಾಗಿದ್ದಂಥ ಜಾಡ್ ಆಗ್ತದೆ ಸುಕ್ಕ ಹೋತೆ ಅಂದರೆ ಆ ಮರ ಏನಾಗ್ತದೆ? ಫುಲ್ಲು ಒಣಗಿ ಬಿಡ್ತದೆ। ಹಸಿರಾಗಿದ್ದಂಥ ಗಿಡ ಏನಾಗ್ತದೆ? ಸುಕ್ಕ ಜಾಡಾಗಿಬಿಡ್ತದೆ, ಒಣಗಿದ ಮರ ಆಗ್ತದೆ। ಆವಾಗ ಗಿಳಿ ತನ್ನ ಮರವನ್ನು ಒಣಗಿದರೂ ಕೂಡ ಬಿಟ್ಟು ಹೋಗುವುದಿಲ್ಲ। ಆ ಒಂದು सिचुएशनದಲ್ಲಿ इंद्र ए प्लेस में आते।
ಆತೆ ಗಿಳಿಕು ಪೂಸ್ತೆ. ಇಂದ್ರ ಆ ಸಂದರ್ಭದಲ್ಲಿ ಗಿಳಿ ಹತ್ತಿರ ಬರ್ತಾನ ಮತ್ತು ಕೇಳ್ತಾನ, ಕ್ಯಾ ಪೂಸ್ತೆ? ಗಿಳಿ, ನೀನು ಇಂಥ ಒಂದು ಒಣ ಮರದಲ್ಲಿ ಏಕೆ ವಾಸವಾಗಿದ್ದೀಯೇ? ಸುತ್ತಮುತ್ತ ಹಚ್ಚ ಹಸಿರಿನಿಂದ ಕೂಡಿದ ಬಹಳಷ್ಟು ಮರಗಳಿವೆಯಲ್ಲ, ಆ ಮರಗಳಲ್ಲಿ ನೀನು ವಾಸ ಮಾಡ್ಬೋದಲ್ಲ, ಮತ್ತೊಂದು ಮರಕ್ಕೆ ಹೋಗ್ಬೋದಲ್ಲ ಅಂಥೇಳಿ ಏನು ಮಾಡ್ತಾನೆ ಇಂದ್ರ ಗಿಳಿಗೂ ಪೂछते. ಗಿಳಿ ಬೋಲ್ತೆ, ಕೆತ್ತೆ ಅಚ್ಚ ಬೋಲ್ತೆ, ಸುನೋ ಬಚ್ಚೋ, ನಾನು ಸುಖ ಕಾಲದಲ್ಲಿ ಮರದಲ್ಲಿದ್ದೇನೆ, ಕಷ್ಟ ಕಾಲ ಬಂದಿದೆ ಎಂದು ನಾನು ಈ ಮರವನ್ನು ಬಿಟ್ಟು ಹೋಗಲಾರೆ. ಈ ಮರ ನನಗೆ ಹರ್ ಸಾಲ್ ಎವ್ರಿ ಸಾಲ್ ಏನು ಹಣ್ಣು ನೀಡಿದೆ, ನನಗೆ ವಾಸ ಮಾಡಲಿಕ್ಕೆ ಪ್ಲೇಸ್ ಕೊಟ್ಟಿದೆ, ನನಗೆ ಸಂತೋಷದಿಂದಲೂ ಇರಲು ಮುದ ನೀಡಿದೆ. ಈಗ ಕಷ್ಟ ಬಂದಿದೆ ಎಂದು ಈ ಮರವನ್ನು ಬಿಟ್ಟು ಎಲ್ಲಿಗೂ ಹೋಗಲಾರೆ ಅಂಥೇಳಿ ಇಂದ್ರಗ रिपीट आंसर बोलते. क्या बोलते हैं? कौन बोलते हैं? ಗಿಳಿ ಇಂದ್ರಕ್ಕೂ ಬೋಲ್ತೆ. ಇಂಥ ಒಂದು ಕಷ್ಟ ಕಾಲದಲ್ಲಿ ಅಂದರೆ ನಾನು ಸುಖ ಕಾಲದಲ್ಲಿಯೂ ಮರದೊಂದಿಗಿದ್ದೇನೆ, ಕಷ್ಟ ಕಾಲದಲ್ಲಿಯೂ ಕೂಡ ನಾನು ಮರದ ಜೊತೆಗೆ ಇರುತ್ತೇನೆ. ಈಗ ಕಷ್ಟ ಬಂದಿದೆ ಎಂದು ನಾನು ಮರವನ್ನು ಬಿಟ್ಟು ಹೋಗಲಾರೆ ಅಂಥೇಳಿ ಗಿಳಿ ಇಂದ್ರಕ್ಕೂ ಬೋಲ್ತೆ. ಇಂದ್ರಕ್ಕೂ ವಂಡರ್ಫುಲ್ ಆತೆ. ಇಂದ್ರಿಗೆ ಏನಾಗ್ತದೆ, ಆಶ್ಚರ್ಯ ಆಗ್ತದ. ಗಿಳಿ ಮಾತು ಕೇಳಿ ಏನಾಗ್ತದೆ, ಗಿಳಿಯ ಮಾತು ಕೇಳಿ ಏನಾಗ್ತದೆ, ಇಂದ್ರನಿಗೆ ಬಹುತ್ ವಂಡರ್ಫುಲ್ ಆತೆ, ವಂಡರ್ಫುಲ್ ಹೋತ, ಭಾಳಷ್ಟು ಆಶ್ಚರ್ಯ ಆಗ್ತದ. ಯಾಕೆ ಆಶ್ಚರ್ಯ ಆಗ್ತದ? ಗಿಳಿಯ ನಡತೆಯನ್ನು ಕಂಡು, ಗಿಳಿಯ ತತ್ವನಿಷ್ಠೆಯನ್ನು ಕಂಡು. ಇಂಥ ಒಂದು ತತ್ವ ಮನುಷ್ಯನಲ್ಲಿಯೂ ಕೂಡ, ಇಂಥ ಒಂದು ಕ್ಯಾರೆಕ್ಟರ್, ಇಂಥ ಒಂದು ಗುಣ ಮನುಷ್ಯನಲ್ಲಿ ಕೂಡ ಇಲ್ಲಲ್ಲ ಅಂಥೇಳಿ ಇಂದ್ರನಲ್ಲಿ ಏನಾಗ್ತದೆ, ಆಶ್ಚರ್ಯ ಆಗ್ತದ. ಅಂಡರ್ಸ್ಟ್ಯಾಂಡ್ ಏನು? ಆಗ ಗಿಳಿಗೆ ಇಂದ್ರ ಲಾಸ್ಟ್ ಬೋಲ್ತೆ, ಹಾಗಾದರೆ ಈ ಗಿಡ ನೀನು ಬಿಟ್ಟು ಹೋಗುವುದಿಲ್ಲಲ್ಲ, ನಿನಗೆ ಏನಾದರೂ ದುವಾ ಬೇಕಾ, ವರ ಬೇಕಾ ಅಂಥೇಳಿ ಇಂದ್ರ ಗಿಳಿಗೆ ಕೇಳ್ತಾನೆ. ಗಿಳಿ ಯಾವ ವರ ಕೇಳ್ತದೆ? ತೊಡ ಅಚ್ಚ ಸುನೋ ಬಚ್ಚೋ, ನನಗೆ ಯಾವುದೇ ಊಟ ಬೇಕಾಗಿಲ್ಲ, ಯಾವುದೇ ಹಣ ಬೇಕಾಗಿಲ್ಲ, ಯಾವುದೇ ಆಸ್ತಿ ಬೇಕಾಗಿಲ್ಲ, ನನಗೆ ವೈಯಕ್ತಿಕವಾಗಿ ಯಾವುದೂ ಬೇಕಾಗಿಲ್ಲ. ಆದರೆ ನನ್ನ ಜಾಡ, ನಾನು ಇದ್ದಂಥ ಮರ ಒಣಗಿದೆಯಲ್ಲ, ಮೊದಲಿನಂತೆ ಆಗಲು ದಯಪಾಲಿಸು, ವರ ಕೊಡು, ದುವಾ ಕೊಡು ಅಂಥೇಳಿ ಗಿಳಿ ಕೋನ್ಕು ಬೋಲ್ತೆ, ಇಂದ್ರಕ್ಕೂ ಬೋಲ್ತೆ. ಆಗ ಇಂದ್ರನು ಈ ಮರ ಮೊದಲಿನಂತೆ ಆಗಲಿ ಎಂದು ದುವಾ ಮಾಡ್ತಾನೆ ಅನ್ನುವಂಥದ್ದು ಈ ಒಂದು ಕಥೆಯಲ್ಲಿ ಬರ್ತಕ್ಕಂಥ ಟೋಟಲ್ ಸಮರಿ. ಮಾಲೂಮೇನಾ? ಟೋಟಲಿ ಈ ಕಥೆಯಲ್ಲಿ ಬರ್ತಕ್ಕಂಥ ಒಂದು ಸಮರಿ ಅಂದರೆ ಮನುಷ್ಯನಿಗೆ ನಾಚಿಕೆ ಪಡುವಂಥ, ಮನುಷ್ಯನು ಕೂಡ ಯೋಚನೆ ಮಾಡದಂಥ ಒಂದು ಗುಣ ಅಥವಾ ನೀತಿ ಪ್ರಾಣಿ ಪಕ್ಷಿಗಳಿಂದ ಕೂಡ ನಾವು ಕಲಿಬಹುದು ಅನ್ನುವಂಥದ್ದು ಈ ಪಾಠದ
ಟೋಟಲಿ ಒಂದು ಮಾರಲ್ ಎಜುಕೇಷನ್ ಮಾಲೂಮಾಯಿ ಬಚ್ಚೋ. ಅದಕ್ಕಾಗಿ ಇಂಥ ಒಂದು ಸ್ಟೋರಿಯನ್ನು ನೀವು ಕೇಳಿದ್ರಲ್ಲ. थोड़ा याद करो, 5 कैरेक्टर लिखो, बार बार याद करो, नेक्स्ट प्रैक्टिस करो. नेक्स्ट ಮುಂದಿನ ಅವಧಿಯಲ್ಲಿ ನಾನು ಈ ಪಾಠದ ಬಗ್ಗೆ ನಾನು ಏನು ಮಾಡ್ತೀನಿ, ನಿಮಗೆ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀನಿ. ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋದಾಗ ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಬಚ್ಚೋ, ಇಲ್ಲಿವರೆಗೆ ಸ್ಟೋರಿ ಕೇಳಿರಲ್ಲ. ಇಲ್ಲಿವರೆಗೆ ಕಥೆ ಕೇಳಿರಲ್ಲ. ಪೈಲಾ ಸವಾಲ್ ಕ್ಯಾ ಹೈ? ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡ್ತಿದ್ದ ಉಪಾಯವೇನು? पहला सवाल. जवाब क्या है? वेरी सिंपल, वेरी सिंपल. क्या है? ವಿಷದ ಬಾಣವನ್ನು ಬಿಡುತ್ತಿದ್ದನು. ಲಿಖೋ ಬಚ್ಚೋ. ವಿಷ ಸವರಿದ ಬಾಣವನ್ನು ಬಿಡುತ್ತಿದ್ದನು. ವಿಷ ಸವರಿದ ಬಾಣವನ್ನು ಬಿಡುತ್ತಿದ್ದನು ಅಂದರೆ ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಕ್ಯಾ ಪ್ಲ್ಯಾನ್ ಕರ್ತೇವೆ. ಪ್ರಾಣಿಗಳನ್ನು ಕೊಲ್ಲಿಕ್ಕೆ ಏನು ಪ್ಲ್ಯಾನ್ ಮಾಡ್ತಿದ್ದ, ಏನು ಉಪಾಯ ಮಾಡ್ತಿದ್ದ? ಪೈಲಾ ಸವಾಲ್. ಜವಾಬ್ ಕ್ಯಾ ಹೈ? ವಿಷ ಸವರಿದ ಬಾಣವನ್ನು ಬಿಡುತ್ತಿದ್ದನು. ವೆರಿ ಸಿಂಪಲ್. ಕ್ಯಾ ಹೈ? ವಿಷ ಸವರಿದ ಬಾಣವನ್ನು ಬಿಡುತ್ತಿದ್ದನು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಎ ವರ್ಡ್. ವಿಷ ಸವರಿದ ಬಾಣವನ್ನು ಬಿಡುತ್ತಿದ್ದನು. अच्छा लिखो, अच्छा पढ़ो, बार बार सुनो, बार बार पढ़ो, बार बार लिखो. ವಿಷ ಸವರಿದ ಬಾಣವನ್ನು ಬಿಡುತ್ತಿದ್ದನು. ಎ ವರ್ಡ್ ಇಂಪಾರ್ಟೆಂಟ್. ಕ್ಯಾ ಹೈ? ವಿಷ ಸವರಿದ ಬಾಣವನ್ನು ಬಿಡುತ್ತಿದ್ದನು. ನೆಕ್ಸ್ಟ್ दूसरा सवाल. ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ಕತೆ ಕೇಳಿರಲ್ಲ, ಸ್ಟೋರಿ ಕೇಳಿರಲ್ಲ. ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ಜವಾಬ್ ಕ್ಯಾ ಹೈ? ಜಿಂಕೆ ಹಾರಿ ತಪ್ಪಿಸಿಕೊಂಡಿದ್ದರಿಂದ. ಶಿಕಾರಿ ಬಾಣ ಬಿಡ್ಲಾಗತ್ತಿದ್ದ, ಜಿಂಕೆ ಏನು ಮಾಡ್ತು? ಹಾರಿ ತಪ್ಪಿಸ್ಕೊಂಡಿದ್ದರಿಂದ ಆ ಬಾಣ ಏನು ಮಾಡ್ತು? ಜಾಡಿಗೆ ಬಿತ್ತು, ಗಿಡಕ್ಕೆ ಬಿತ್ತು. ಮೇನ್ ವರ್ಡ ಜಿಂಕೆ ಹಾರಿ ತಪ್ಪಿಸಿಕೊಂಡಿದ್ದರಿಂದ. लिखो बच्चों ये वर्ड. दूसरा सवाल को जवाब वर्ड क्या है? लिखो, अच्छे सुनो, लिखो. ಜಿಂಕೆ ಹಾರಿ ತಪ್ಪಿಸಿಕೊಂಡಿದ್ದರಿಂದ. क्या है? ಜಿಂಕೆ ಹಾರಿ ತಪ್ಪಿಸಿಕೊಂಡಿದ್ದರಿಂದ. नेक्स्ट तीसरा सवाल. ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದ ಪರಿಣಾಮವೇನು? ವಿಷದ ಬಾಣ ಮರಕ್ಕೆ ಬಿತ್ತು. ಅದರದ ಪರಿಣಾಮ ಏನಾಯಿತು? ಸುಕ್ಕ ಮರ, ಜಾಡ ಸುಕ್ಕ ಆಯಿತು, ಅಂದರೆ ಮರ ಒಣಗಿತ್ತು. ಎ ವರ್ಡ್. अच्छा सुनो, जवाब का वर्ड मर ಒಣಗಿತು.
जवाब का वर्ड क्या है? मर ಒಣಗಿತು. मर ಒಣಗಿತು. अंडरस्टैंड है ना? तीसरा वन को जवाब का वर्ड क्या है? मर ಒಣಗಿತು. चौथा सवाल, फोर्थ वन क्या है? ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದುದು ಏಕೆ? ವಂಡರ್ಫುಲ್ ಆಯಿತು. ಇಂದ್ರನಿಗೆ ಗಿಳಿ ನೋಡಿದ ತಕ್ಷಣ ಇಂದ್ರನಿಗೆ ಏನಾಯಿತು? ವಂಡರ್ಫುಲ್ ಹೋತ. ಕೈಕು ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾದದ್ದು ಏಕೆ? जवाब का वर्ड लिखो. अच्छे सुनो बच्चों, अच्छे सुनो. ಗಿಳಿಯ ನಡತೆಯನ್ನು ಕಂಡು. ये वर्ड क्या है? ಗಿಳಿಯ ನಡತೆಯನ್ನು ಕಂಡು. ये क्या है? ಗಿಳಿಯ ನಡತೆಯನ್ನು ಕಂಡು. जवाब का इंपॉर्टेंट वर्ड. चौथा वन क्वेश्चन को जवाब का ಇಂಪಾರ್ಟೆಂಟ್ ವರ್ಡ್ ಕ್ಯಾ ಹೈ? ಗಿಳಿಯ ನಡತೆಯನ್ನು ಕಂಡು. ದಿಸ್ ವರ್ಡ್ ಕ್ಯಾ? ಗಿಳಿಯ ನಡತೆಯನ್ನು ಕಂಡು. ಸವಾಲ ಫಿಫ್ತ್ ಒನ್, ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಫಿಫ್ತ್ ಒನ್ ಸವಾಲ್ ಕ್ಯಾ ಹೈ? ಗಿಳಿಯ ಯಾವ ಗುಣವನ್ನು ಮೆಚ್ಚಿಕೊಂಡನು? पूरा ಸ್ಟೋರಿ ಸುನೆ ಬಚ್ಚೋ. ಗಿಳಿಯ ಯಾವ ನಡತೆಯನ್ನು ಇಂದ್ರನು ಅಲ್ಲ ಮೆಚ್ಚಿಕೊಂಡ? ಯಾರು? ಇಂದ್ರ. ನಾಮ ಕ್ಯಾ ಹೈ? ಇಂದ್ರ ಮೆಚ್ಚಿಕೊಂಡನು. ಯಾವ ನಡತೆ, ಯಾವ ಗುಣ ಮೆಚ್ಚಿಕೊಂಡ? वेरी इंपॉर्टेंट. जवाब का वर्ड लिखो. जवाब का वर्ड क्या है? तत्वनिष्ठे. किताब में है तत्वनिष्ठे, ये वर्ड है. सुनो, अच्छा लिखो, प्रैक्टिस करो. क्या है? तत्वनिष्ठे. वर्ड क्या है? तत्वनिष्ठे. नेक्स्ट सिक्स्थ वन सवाल, ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು? लास्ट में इंद्र क्या बोले? तनगाद खुशिಯನ್ನು, खुशी से क्या बोले? इंद्र लेसन को लास्ट में इंद्र क्या बोले? खुशी से ತನಗಾದ ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು? ವರವನ್ನು ಕೊಡುವುದಾಗಿ. ಗಿಳಿ ಕೇಳ್ತಲ್ಲ ವರ, ಏನು ಕೇಳಿತು? ಮರ ಮೊದಲಿನಂತೆ ಆಗಲು ನನಗೆ ವರ ಕೊಡು ಅಂತೇಳಿ. ಅದೇ ರೀತಿ ಇಂದ್ರ ಮಾಡಿದ, ತನಗಾದ ಸಂತೋಷವನ್ನು ವರ, ನೀನು ಬೇಡಿದಂಥ ವರನೇ ಕೊಡ್ತೀನಿ ಅಂಥೇಳಿ. ಜವಾಬ್ ಕಾ ಮೇನ್ ವರ್ಡ್ ಕ್ಯಾ ಹೈ? ವರವನ್ನು ಕೊಡುವುದಾಗಿ. जवाब का वर्ड क्या है? वरवन्नु. वर दुआ. वर क्या है? दुआ. दुआ कहते थे. ವರವನ್ನು ಕೊಡುವುದಾಗಿ. ತನಗಾದ ಸಂತೋಷವನ್ನು ಯಾವ ರೀತಿ ವ್ಯಕ್ತಪಡಿಸಿದ? ವರವನ್ನು ಕೊಡುವುದಾಗಿ. ये एक वर्ड को अथवा एक सेंटेंस को ये सवाल जवाब है. नेक्स्ट संदर्भ. ಸಂದರ್ಭ. ಇಂಥ ಒಣ ಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯೇ? ಕೋನ್ ಬೋಲೆ?
इंद्र बोले। ये सेंटेंस कौन बोले? इंद्र। ಇಂಥ ವರ್ಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯೇ? संदर्भ पहला सवाल कौन बोले, कौन को बोले, किसका बोले? किसने ಯಾರು ಹೇಳಿದ್ರು? ಯಾರಿಗೆ ಹೇಳಿದ್ರು? ಯಾರು ಹೇಳಿದ್ರು? ಯಾರಿಗೆ ಹೇಳಿದರು? ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯೇ? ಇಂದ್ರ ಗಿಳಿಗೆ ಹೇಳಿದನು. ಇಂದ್ರ ಗಿಳಿಗೆ ಹೇಳಿದನು. ಯಾವ ಸಂದರ್ಭದಲ್ಲಿ? ಯಾವ ಸಿಚುವೇಶನ್ದಲ್ಲಿ? ಮರ ಒಣಗಿದಾಗ ಈ ಮರವನ್ನು ಬಿಟ್ಟು ಹೋಗು ಎನ್ನುವ ಸಂದರ್ಭದಲ್ಲಿ ಇಂದ್ರನು ಗಿಳಿಗೆ ಇಂಥ ಒಂದು ಒಣ ಮರದಲ್ಲಿ ನೀನು ಏಕೆ ವಾಸ ಮಾಡುತ್ತಿದ್ದೀಯೇ ಎಂದು ಇಂದ್ರನು ಗಿಳಿಗೆ ಹೇಳಿದನು. दूसरा वन ಸಂದರ್ಭ, ಏನಾದರೂ ವರವನ್ನು ಕೇಳು ಕೊಡುತ್ತೇನೆ. ಏನಾದರೂ ವರವನ್ನು ಕೇಳು ಕೊಡುತ್ತೇನೆ. ಇದು ಕೂಡ ಇಂದ್ರನು ಗಿಳಿಗೆ ಹೇಳಿದನು. ಇದು ಕೂಡ ಇಂದ್ರನು ಗಿಳಿಗೆ ಹೇಳಿದ. ಯಾವ ಸಂದರ್ಭದಲ್ಲಿ? ಮರ ಒಣಗಿದ ಸಂದರ್ಭದಲ್ಲಿ, ಅಥವಾ ನಾನು ಈ ಮರವನ್ನು ಬಿಟ್ಟು ಹೋಗಲಾರೆ, ಕಷ್ಟ ಕಾಲದಲ್ಲಿಯೂ ನಾನು ಸುಖ ಕಾಲದಲ್ಲಿಯೂ ಮರದಲ್ಲಿದ್ದೇನೆ, ಕಷ್ಟ ಕಾಲದಲ್ಲಿಯೂ ಕೂಡ ಮರದ ಜೊತೆಗೆ ಇರುತ್ತೇನೆ ಎಂಬ ಮಾತನ್ನು ಕೇಳಿದ ಇಂದ್ರನು, ಏನಾದರೂ ನಿನಗೆ ವರ ಬೇಕಾ ಕೇಳು ಅಂತೇಳಿ ಯಾರ ಹತ್ರ? ಇಂದ್ರನು ಗಿಳಿಗೆ ಹೇಳಿದನು. ತೀಸರಾ ಒನ್ ಸಂದರ್ಭ, ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಇಲ್ಲಿ ಎದ್ರ ಕುರಿತು? ಮರದ ಕುರಿತು. ಮರ ಒಣಗಿಬಿಟ್ಟದ, ಅದರ ಸ್ಥಿತಿ, ಅದರ ಗಂಭೀರ ಸ್ಥಿತಿಯನ್ನು ನೋಡಲಾರೆ, ನೋಡ್ಲಿಕ್ಕಾಗಲ್ದು ಅಂತ ಗಿಳಿ ಯಾರಿಗೆ ಹತ್ರ? ಇಂದ್ರಿಗೆ ಹೇಳ್ತಾನ. नेक्स्ट भाषा अभ्यास. अच्छे सुनो, बुक देखो. ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧ ಪದ ಬರೆಯಿರಿ. पहला वर्ड को रिलेटेड लिखे, दूसरा वर्ड को रिलेटेड लिखो. आश्रय आसरे ಅಂದರೆ ತತ್ಸಮ ತದ್ಭವ, तत्सम तद्भव. आश्रय आसरे. वर्ण क्या लिखते हैं? बಣ್ಣ. वर्ण बಣ್ಣ. नेक्स्ट उपकार अपकार. उपकार अपकार. ಅದೃಷ್ಟ ದುರಾದೃಷ್ಟ ಅಪೋಸಿಟ್ ವರ್ಡ್. ಉಪಕಾರ ಅಪೋಸಿಟ್ ವರ್ಡ್, ಅಪಕಾರ. ಅದೃಷ್ಟ ಅಪೋಸಿಟ್ ವರ್ಡ್, ಅದೃಷ್ಟ ದುರಾದೃಷ್ಟ. तीसरा वन गुरियागु संधि में है. गुरियागु आगम संधि. परहितकांक्षी सवर्ण दीर्घ संधि. जिंके रूढ़नाम. इंद्र अंकित नाम. अंकित नाम इಟ್ಟಂತ ಹೆಸರು. ಕೃತಜ್ಞತೆ ಉಪಕಾರ ಸ್ಮರಣೆ. ಕೃತಜ್ಞತೆ ಉಪಕಾರ ಸ್ಮರಣೆ
ಮಾಡದೇ ಇರುವರು. इस्तो ए पार्ट में है. नेक्स्ट ಸೆಷನ್ ಮೇ ಅಂದರೆ ಮುಂದಿನ ಅವಧಿಯಲ್ಲಿ ಇನ್ನೂ ಭಾಷೆ ಅಭ್ಯಾಸ ಹಂತ ಹಂತವಾಗಿ ಮುಂದಿನ ಪಾಠಗಳನ್ನು बोलते बच्चों. अच्छा चलो थोड़ा प्रैक्टिस करो, अच्छा लिखो, मेहनत करो. एग्ज़ाम बार में क्या क्या वेरी इम्पोर्टेंट बोलते ये वर्ड अंडरलाइन करो. अच्छा पढ़ो, अच्छा प्रैक्टिस करो, अच्छा लिखो. ಧನ್ಯವಾದಗಳು.